ಅಲ್ಲ ಒಬ್ರಲ್ಲಿ ಅಡಿಗೆ ಮಾಡ್ತಿದಾರೆ ಹೆಲ್ಪ್ ಮಾಡೋದ್ ಬಿಟ್ಟು ಏನ್ ಬ್ರೋ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ ಬ್ರೋ ಈ ತರ ಈರುಳ್ಳಿ ಕಟ್ ಮಾಡ್ತಿದ್ರಲ್ಲ ಕಣ್ಣಲ್ಲಿ ನೀರ್ ಬರಲ್ವಾ? ಲೈಫ್ ಅಲ್ಲಿ ಎಷ್ಟೋ ನೀರು ಹೋಗ್ಬಿಟ್ಟಿದೆ, ಇದು ನೀರು ಹೋಗಿರೋ ಹೋಗ್ಲಿ ಬಿಡು. ನೊಂದು ಬೆಂದು ಹೋಗಿರೋ ಜೀವ ಇದು. ನಾನು ಬಡವ ನೊಂದಿದ್ದೇನೆ. ಇರಿ ಒಂದ್ಸತಿ ಹೊಟ್ಟೆ ನೋಡೋಣ. ಏ ಪಾಪು ಇನ್ನು ಅಳ್ತೈತೆ ಬ್ರೋ. ಒಂದ್ ಸೆಕೆಂಡ್ ಲ್ಯಾಪ್ಟಾಪ್ ತೆಗಿ ಬ್ರೋ ಹೇಳ್ತೀನಿ. 6 ತಿಂಗಳು ನಿನ್ ಹೊಟ್ಟೆಯಲ್ಲಿ 9 ತಿಂಗಳು. ಡೆಲಿವರಿ ಡೇಟ್ ಕನ್ಫರ್ಮ್ ಆಗಿದೆ. ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದು ಬೇಡ, ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ. ಇನ್ ಮೇಲೆ ನಾನು ಮಾಡ್ತೀನಿ ಕಣೆ. ಮನೆಯಲ್ಲಿ ಊರಲ್ಲಿ ರಾಜನ್ ತರ ಇದ್ವಿ, ಇಲ್ಲಿಗೆ ಬಂದು ಏನ್ ಬ್ರೋ ಈರುಳ್ಳಿ ಕಟ್ ಮಾಡಂಗ ಆಗ್ಬಿಟ್ಟಿವ್ ನಮ್ ಜೀವನ. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಚಿಕ್ಕ ವಯಸ್ಸಲ್ಲಿ ಕಕ್ಕ ಮಾಡಿದ್ರು ತಿಕ್ಕನ ತೊಳ್ಕೊಂತಿರ್ಲಿಲ್ಲ. ಇವಾಗ ನಾವು ಕಕ್ಕ ಮಾಡಿರೋದನ್ನ ನಾವೇ ತೊಳಿಬೇಕಲ್ಲ ಬ್ರೋ ವಾಶ್ರೂಮ್ ಎಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ ಬ್ರೋ. ಟೊಮೊಟೊ ಕೆಂಪಿಗೆ ಏನಕ್ಕೆ ಇರುತ್ತೆ ಹೇಳಿ? ಪೇಂಟ್ ಬಳದಿರ್ತಾರೆ ಅದಕ್ಕೆ ಕೆಂಪಿಗಿರುತ್ತೆ ಬ್ರೋ. ಸುಡ್ತೈತೆ. ಮನೇಲಿ ರಾಜನ್ ತರ ಇದ್ದೆ, ಇಲ್ಲಿ ಬಂದು ಜೀವನ ಬರ್ಬಾದಾಯ್ತು. ನಮ್ಮಮ್ಮ ಹೇಳಿದ್ರು, ಬೇಡ ಮಗನೇ ನೀನ್ ಬೆಂಗಳೂರಿಗೆ ಹೋಗ್ಬೇಡ ಕಣೋ, ನಿನ್ ಸೆಟ್ ಆಗಲ್ಲ, ಅಡ್ಜಸ್ಟ್ ಆಗಲ್ಲ ಅಂತ. ನನಗೆ ಗಾಂಚಲಿ ಜಾಸ್ತಿ ಅಲ್ಲ. ಇಲ್ಲಿಗೆ ಬಂದು ಬಾತ್ರೂಮ್ ತೊಳಿಬೇಕು, ಚಿಕನ್ ತೊಳಿಬೇಕು, ತಿನ್ನೋ ತಟ್ಟೆ ತೊಳಿಬೇಕು, ನೆಲ ಒರೆಸ್ಬೇಕು. ಈಗ ವಾಪಸ್ ಬರ್ತೀನಿ ಅಂದ್ರೆ ನಮ್ಮಮ್ಮ ಕೆರ ಅನ್ನುತ್ತೆ.